ಕನಕದಾಸರಿಗೆ ದಾಸಶ್ರೇಷ್ಠ ಕನಕದಾಸರಿಗೆ ದಲಿತ ಸಂಘಟನೆಗಳ ಐಕ್ಯ ಹೋರಾಟ ಸಮಿತಿಗೆ ದಲಿತ ಸಂಘಟನೆಗಳ ಐಕ್ಯ ಹೋರಾಟ ಸಮಿತಿಗೆ ಜೈ ಸಂವಿಧಾನ್ ಜೈ ಭೀಮ್. ಸಮುದಾಯಗಳ ಬೀದರ್ ದಲಿತ ಸಂಘಟನೆಗಳ ಹೋರಾಟಕ್ಕೆ ಸಂವಿಧಾನ ಸಂರಕ್ಷಣಾ ಸಮಿತಿಗೆ ಧನ್ಯವಾದಗಳು. ದಾಸಶ್ರೇಷ್ಠ ಕನಕದಾಸರಿಗೆ ದಾಸಶ್ರೇಷ್ಠ ಕನಕದಾಸರಿಗೆ ಭಕ್ತ ಕನಕದಾಸರಿಗೆ ಬುದ್ಧ ಬಸವ ಅಂಬೇಡ್ಕರ್ ಅವರ ಪಾದಗಳಿಗೆ ನಮಸ್ಕರಿಸುತ್ತಾ ಇವತ್ತಿನ 537ರ ಭಕ್ತ ಕನಕದಾಸರ ಜಯಂತಿಯನ್ನು ನಾವೆಲ್ಲರೂ ಎಲ್ಲ ದಲಿತ ಸಂಘಟನೆಯ ಬಂಧು ಬಾಂಧವರು ಸೇರಿಕೊಂಡು ಸಂವಿಧಾನ ಸಂರಕ್ಷಣಾ ಸಮಿತಿಯ ಪದಾಧಿಕಾರಿಗಳು ಸೇರಿಕೊಂಡು ಇಲ್ಲಿ ಬೀದರ್ನ IBಯಲ್ಲಿ ಮಾಡ್ತಕ್ಕಂಥದ್ದು ಭಾಳ ಸಂತೋಷದ ವಿಚಾರ ಅಂತಕ್ಕಂಥ ಮಾತನ್ನು ನಾನು ಹೇಳಬೇಕಾಗ್ತದೆ. ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ಕರ್ನಾಟಕ ಸರ್ಕಾರ ಅದರಲ್ಲಿ ವಿಶೇಷವಾಗಿ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಸಾಕಷ್ಟು ಮಹಾತ್ಮರ ಜಯಂತಿಯನ್ನು ಮಾಡಬೇಕು, ಒಂದು ಅರ್ಥಪೂರ್ಣವಾದ ಜಯಂತಿಯನ್ನು ಮಾಡಬೇಕನ್ನೋ ದೃಷ್ಟಿಕೋನ ಇಟ್ಕೊಂಡು ಬಟ್ ಇದು ಮಾಡಿರ್ತಕ್ಕಂಥದ್ದು ಯಡಿಯೂರಪ್ಪರು ಬಿಡ್ರಿ, ಕನಕದಾಸ ಜಯಂತಿ ಮಾಡಿದ್ದು ಯಡಿಯೂರಪ್ಪರು. ಆದರೆ ಸಾಕಷ್ಟು ಸಮಾಜದ ಪರವಾದಂಥ ಸಾಮಾಜಿಕ ಪರವಾದಂಥ ಹೋರಾಟ, ಸಾಮಾಜಿಕ ನ್ಯಾಯಪರವಾದಂಥ ಹೋರಾಟ ಮಾಡಿರ್ತಕ್ಕಂಥ ಭಾಳಷ್ಟು ಜನ ಮಹಾತ್ಮರ ಜಯಂತಿಗಳನ್ನು ಕರ್ನಾಟಕ ಸರ್ಕಾರ ತಂದಿರ್ತಕ್ಕಂಥದ್ದು ತಮಗೆಲ್ಲ ಗೊತ್ತಿರ್ತಕ್ಕಂಥದ್ದು. ಆದರೆ ಇತ್ತೀಚೆಗೆ ಏನಾಗ್ತಾ ಇದೆ ಅಂದರೆ ವಿಶ್ವಕರ್ಮ ಜಯಂತಿ ಅವರವರೇ ಆಚರಣೆ ಮಾಡ್ಕೊಂಡು ಹೋಗೋದು, ನಾರಾಯಣಗುರು ಜಯಂತಿ ಈಡ್ಗ ಸಮಾಜದವರೇ ಮಾಡ್ಕೊಂಡು ಹೋಗೋದು, ಕನಕದಾಸ ಜಯಂತಿ ಗೊಂಡ ಸಮಾಜ ಕುರುಬ ಸಮಾಜದವರೇ ಮಾಡ್ಕೊಂಡು ಹೋಗೋದು, ಬಾಬಾ ಸಾಹೇಬ್ ಜಯಂತಿ ಅಂದರೆ ನಾವು ಕೆಲವರು SC STಗಳು ಮಾಡ್ಕೊಂಡು ಹೋಗೋದು, ಇದು ಆಗ್ತಾಯಿತ್ತು. ಆದರೆ ಇವತ್ತು ಹೊಸದಾಗಿ ಬೀದರ್ನಲ್ಲಿ ಯಾವತ್ತೂ ಬೀದರೇ ಪ್ರಥಮ ಅಂತ ಹೇಳ್ತೀವಿ, ಮುಂಚೂಣಿದಾಗಿರ್ತದೆ ಅಂತಕ್ಕಂಥ ಮಾತು ಸಂವಿಧಾನ ಸುಟ್ಟಾಗ್ದು ಸಹಿತ ಬೀದರ್ ಜಿಲ್ಲೆಯಿಂದನೇ ಕೂಗು ಹೋಗಿರ್ತಕ್ಕಂಥ ಇವತ್ತು ಭಾರತ ದೇಶದಂತ ಇವತ್ತು ಪಾರ್ಲಿಮೆಂಟಲ್ಲಿ ಸಹಿತ ಸಂವಿಧಾನ ಹೋಗ್ತಾ ಇದೆ. ಸಂವಿಧಾನವನ್ನು ಎತ್ತಿ ಹಿಡಿದು ಮಾತಾಡ್ತಕ್ಕಂಥ ಪಕ್ಷ ಇವತ್ತು ತಯಾರಾಗ್ತಾಯಿದೆ, ಪಕ್ಷಗಳು ತಯಾರಾಗ್ತಾಯಿವೆ ಅಂತ ತಮಗೆಲ್ಲ ಗೊತ್ತಿರ್ತಕ್ಕಂಥದ್ದು. ಅದರ ಜೊತೆ ಇವತ್ತು ಅದೇ ಸಮುದಾಯ ಕೂಡಿಸಿ ಕನಕದಾಸರದಾಗಲಿ ಮತ್ತೊಬ್ಬರದಾಗಲಿ ಯಾರ್ದು ಅಂಬಿಗರ ಚೌಡಯ್ಯದಾಗಲಿ ವಾಲ್ಮೀಕಿದಾಗಲಿ ಹೇಳ್ತಕ್ಕಂಥ ಪರಿಪಾಠ ಇತ್ತು. ಆದರೆ ಇವತ್ತು ಒಂದು ಇತಿಹಾಸವನ್ನು ನಿರ್ಮಾಣ ಮಾಡಿರ್ತಕ್ಕಂಥ ನಮ್ಮ ದಲಿತ ಸಂಘಟನೆ ಬಂಧುಗಳೆಲ್ಲ ಅವರಿಗೆ ನಾನು ಸಂವಿಧಾನ ಸಂರಕ್ಷಣಾ ಸಮಿತಿ ವತಿಯಿಂದ ಅಭಿನಂದಿಸ್ತಾ ಇದ್ದೇನೆ. ಯಾಕಂದರೆ ಇದು ಭಾಳ ವಿಶೇಷವಾದಂಥ ಒಂದು ಇದನ್ನು ತಾವು ಮಾಡಿದಿರಿ, ಏನು ರೆಕಾರ್ಡ್ ಮಾಡಿದಿರಿ ಅಂತಕ್ಕಂಥ ಮಾತನ್ನು ಹೇಳಬೇಕಾಗ್ತದೆ. ಯಾಕಂದರೆ ಬರ್ತಕ್ಕಂಥ ದಿನಗಳಲ್ಲಿ ಅಂಬೇಡ್ಕರ್ ಜಯಂತಿ ಸಹಿತ ಹಿಂದುಳಿದ ಜಾತಿಗಳು ಒಕ್ಕೂಟದಿಂದ ಮಾಡಬೇಕು. ಕಾರಣ ಇಷ್ಟೇ, ಆರ್ಟಿಕಲ್ 340 ಮುಂದೆ ಇಟ್ಕೊಂಡು ನಾವು ಕೆಲಸ ಮಾಡಿದಾಗ ಇಡೀ ಭಾರತ ದೇಶದಲ್ಲಿ ಹಿಂದುಳಿದ ಜಾತಿಗಳು ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ. ಅಂದರೆ ಬರ್ತಕ್ಕಂಥ ದಿನಗಳಲ್ಲಿ ಸಂವಿಧಾನ ಪರವಾದಂಥ ಹೋರಾಟಗಾರರು ಅಥವಾ ಸಂವಿಧಾನ ಪರವಾದಂಥ ವಿಚಾರವನ್ನು ಮೊಳಗಲಿಕ್ಕೆ ಸಾಧ್ಯತೆ ಆಗ್ತದೆ ಅಂತಕ್ಕಂಥ ಒಂದು ಮನಗಂಡು ಆ ಸಮುದಾಯಗಳಿಗೆ ನಾವು ಮುಂದೆ ತರಬೇಕು ಅಥವಾ ಆ ಸಮುದಾಯಗಳಿಗೆ ಜಾಗೃತಿ ಮಾಡಬೇಕಂತಕ್ಕಂಥ ವಿಚಾರವನ್ನು ನಾವು ಇಟ್ಕೊಂಡಿದ್ವಿ. ಬೀದರ್ ಜಿಲ್ಲೆ ಎಲ್ಲ ದಲಿತ ಸಂಘಟನೆಗಳ ಒಕ್ಕೂಟದಿಂದ ಮತ್ತು ಶೋಷಿತ ಸಮುದಾಯಗಳ ಒಕ್ಕೂಟದಿಂದ ಸಂವಿಧಾನ ಸಂರಕ್ಷಣಾ ಸಮಿತಿ ವತಿಯಿಂದ ದಾಸಶ್ರೇಷ್ಠ ಕನಕದಾಸರವರ 537ನೇ ಜಯಂತಿಯ ಪರವಾಗಿ ಬೀದರ್ ಜಿಲ್ಲೆಯ ಎಲ್ಲ ಜನತೆಗೆ ಶುಭಾಶಯಗಳನ್ನು ತಿಳಿಸುತ್ತಾ, ಇವತ್ತು ನಮ್ಮ ಬಸವರಾಜ ಮಾಳಿಗೆ ಅವರು ಹೇಳ್ದಂಗೆ ಆಯಾ ಮಹಾಪುರುಷರು ಜಾತಿಗಳಿಗೆ ಸೀಮಿತವಾಗಿ ಬಿಟ್ಟಿದ್ದಾರೆ. ಆದರೆ ದಲಿತ ಸಂಘಟನೆಗಳು ಇವತ್ತು ಅದೊಂದು ಆ ಮಿತಿಯನ್ನು ತೊಡೆದು ಹಾಕಲು ಸಂವಿಧಾನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದ ಸರ್ವ ಜನಾಂಗಕ್ಕೆ ಸರ್ವ ಧರ್ಮೀಯರಿಗೆ ಸಾಮಾಜಿಕ ನ್ಯಾಯ ಕೊಟ್ಟಂಥ ರೀತಿಯಲ್ಲಿ ಕರ್ನಾಟಕದಲ್ಲಿ ಸುಮಾರು 500 ವರ್ಷಗಳ ಹಿಂದೆ ಕೀರ್ತನೆಗಳ ಮೂಲಕ ನಮ್ಮ ಕನಕದಾಸರು ಜಾತಿಯ ಮೌಢ್ಯನಂಬಿಕೆ ಮೂಢನಂಬಿಕೆಗಳ ನಿರ್ಮೂಲನೆ ಮಾಡುತ್ತಾ ಸ್ಪರ್ಶತೆ ನಿವಾರಣೆ ಮಾಡುತ್ತಾ ಕೀರ್ತನೆಗಳ ಮೂಲಕ ಹೋರಾಟವನ್ನು ಕನಕದಾಸರು ಮಾಡಿದ್ದಾರೆ. ಅದಕ್ಕೆ ಉದಾಹರಣೆ ಅಂದರೆ ಕುಲವೆಂದು ಏಕೆ ಬಡಿದಾಡುವಿರಿ, ಈ ಕುಲದ ನೆಲೆ ಏನಾದರೂ ಬಲ್ಲಿರ ಅಂತ ಕೇಳ್ತಾರೆ.
ಅನ್ನಕ್ಕೆ ಕುಲವಿಲ್ಲ, ನೀರಿಗೆ ಕುಲವಿಲ್ಲ, ಗಾಳಿಗೆ ಕುಲವಿಲ್ಲ, ಆದರೆ ಮನುಷ್ಯನಿಗೆ ಕುಲ ಎಂದು ಏಕೆ ಬಡದಾಡಿ ಸಾಯ್ತೀರಿ ಅಂತ ಕೀರ್ತನೆ ಮೂಲಕ ಜನರಲ್ಲಿ ಜಾಗೃತಿ ಮೂಡಿಸೋದರ ಮುಖಾಂತರ ಒಂದು ಕನ್ನಡ ಪರಂಪರೆ, ಕರ್ನಾಟಕದ ಅಸ್ಮಿತೆಯನ್ನು ಇಡೀ ದೇಶದ ಇತಿಹಾಸದಲ್ಲಿ ಕಾಪಾಡಿರ್ತಕ್ಕಂಥದ್ದು ಕನಕದಾಸರು. ಅಂಥ ಕನಕದಾಸರ ಜಯಂತಿ ಇವತ್ತು ನಾವೆಲ್ಲ ಸೇರಿ ಮಾಡ್ತಾ ಇರೋದು ಬಹಳ ಅತ್ಯಂತ ಸಂತೋಷ ಮತ್ತು ಎಲ್ಲರಿಗೂ ಶುಭಾಶಯಗಳನ್ನು ಜಿಲ್ಲೆ ಜನತೆಗೆ ತಿಳಿಸ್ತಾ ಇದ್ದೀವಿ. ಮುಂಬರ್ತಕ್ಕಂಥ ದಿನಗಳಲ್ಲಿ ಇಂಥ ಎಲ್ಲ ಮಹಾಪುರುಷರ ವಿಚಾರಧಾರೆಗಳನ್ನು ಇಟ್ಟುಕೊಂಡು ಈ ಜಿಲ್ಲೆಯಲ್ಲಿ ದಲಿತ ಹೋರಾಟ, ಪ್ರಗತಿಪರ ಹೋರಾಟ ಮುನ್ನಡೆಸ್ತಕ್ಕಂಥ ಜವಾಬ್ದಾರಿ ಇವತ್ತು ಕನಕದಾಸರ ಜಯಂತಿ ದಿನ ನಾವೆಲ್ಲರೂ ಸಂಕಲ್ಪ ಮಾಡ್ತಾ ಇದ್ದೀವಿ. ಇಷ್ಟು ಹೇಳಿ ನನ್ನೆರಡು ಮಾತನ್ನು ಮುಗಿಸ್ತೀನಿ. ಜೈ ಭೀಮ್, ಜೈ ಕನಕದಾಸ. ನಮ್ಮ ಇನ್ನೊಬ್ಬ ಕನಕದಾಸ್ ಅವರ ಜಯಂತಿ ನಿಮಿತ್ತ ಎಲ್ಲ ದಲಿತ ಸಂಘಟನೆಗಳು ಸೇರಿಕೊಂಡು, ಸಂವಿಧಾನ ಪರ ಸಂಘಟನೆ, ಶೋಷಿತ ಸಮುದಾಯ ಎಲ್ಲರೂ ಸೇರಿಕೊಂಡು ಒಂದು ಐತಿಹಾಸಿಕವಾಗಿ ಒಂದು ಕಾರ್ಯಕ್ರಮ ಇವತ್ತು ಚಾಲನೆ ನೀಡಿದ್ದಾರೆ. ಅದು ಇಡೀ ರಾಜ್ಯಕ್ಕೆ ಮೆಸೇಜ್ ಹೋಗಲಿ. ಯಾಕಂದ್ರೆ ಏನಾದರೂ ಪರಿವರ್ತನೆ ಆಯ್ತು ಅಂತ ಮಾಳಿಗೆಯವ್ರು ಹೇಳಿದ್ರೆ ಬೀದರಿಂದ ಚಾಲು ಆಗ್ತದೆ. ಅದಕ್ಕೆ ಕನಕದಾಸರ ಜಯಂತಿ ಎಲ್ಲ ಸಮುದಾಯ ಸೇರಿ ಮಾಡ್ತಾ ಇದ್ದೆವು, ಬಟ್ ವಿಭಿನ್ನವಾಗಿದೆ, ವಿಶೇಷ ಇದೆ. ಇದರಲ್ಲಿ ಎಲ್ಲರೂ ಒಂದು ಮನಸ್ಸಿಂದು ಕನಕದಾಸರ ಜಯಂತಿ ಮಾಡಬೇಕು. ನಾವು ಎಷ್ಟು ಜನ ಇದ್ದೇವೆ ಅಂತ ಇಂಪಾರ್ಟೆಂಟ್ ಅಲ್ಲ, ಎಂಥ ಜನ ಇದ್ದೇವೆ ಅನ್ನೋದು ಇಂಪಾರ್ಟೆಂಟ್. ಅದಕ್ಕೆ ಅವರ ವಚನಗಳು ಇವತ್ತಿನ ಜಗತ್ತಿಗೆ ನೂರಾರು ವರ್ಷ ಕೂಡ ಪ್ರಸ್ತುತವು. ಯಾವುದೇ ವಚನಗಳು ಹೇಳಿದಾಗ ಅವೆಲ್ಲ ಅವತ್ತು ಒಂದು ಬರವಣಿಗೆ ಮುಖಾಂತರ, ಹಾಡಿನ ಮುಖಾಂತರ ಈ ಸಮಾಜ ಜಾಗೃತಿ ಮಾಡ್ತಾ ಹಳ್ಳಿ ಹಳ್ಳಿ ತಿರುಗಾಡಿ ಸಮಾಜ ಜಾಗೃತಿ ಮಾಡ್ತಕ್ಕಂಥ ಕೆಲಸ ಇವತ್ತು ಯಾವುದೇ ಒಂದು ಚಾನೆಲ್ ಇದ್ದಿಲ್ಲ, ಟಿ ವಿ ಮಾಧ್ಯಮ ಇದ್ದಿಲ್ಲ, ಆದರೂ ಕೂಡ ಅವರ ವಾಣಿನೇ ಈ ಜನಕ್ಕೆ ಮಾದರಿಯಾಗಿ ಇವತ್ತು ಬದುಕನ್ನು ಕಟ್ಟಿಸ್ಕೊಟ್ಟದ. ಆ ಬದುಕಿನ ಜೊತೆಯಲ್ಲಿ ಸಮುದಾಯ ಹೆಂಗಿರಬೇಕು, ಸಮಾಜ ಹೆಂಗಿರ್ಬೇಕಂತಕ್ಕಂಥ ಒಂದು ಸಮಾಜಕ್ಕೆ ಸಂದೇಶವನ್ನು ಕೊಟ್ಟಿದ್ದಾರೆ. ಇಡೀ ಮಾನವ ಕುಲಕ್ಕೆ ಒಂದು ಸಂದೇಶ ಕೊಟ್ಟಿದ್ದಾರೆ. ಆ ಸಂದೇಶ ನಾವು ಯಾವುದೇ ನೀರಿಗೆ ಭೇದ ಇಲ್ಲ, ಗಾಳಿಗೆ ಭೇದ ಇಲ್ಲ, ನೀ ಜಾತಿ ಭೇದ ಯಾಕೆ ಮಾಡ್ತೀಯ ಅಂತಕ್ಕಂಥ ಇವತ್ತು ಕೃಷ್ಣನಿಗೆ ತಿರುಗಿದೆಲ್ಲ ಗೊತ್ತಿಲ್ಲ, ಬಟ್ ಕೃಷ್ಣನ ಮುಖನೇ ತಿರುಗಿಸ್ತಕ್ಕಂಥ ಶಕ್ತಿ ಈ ನಮ್ಮ ಕೆಳಜಾತಿಯ ಒಂದು ಭಕ್ತರಲ್ಲಿ ಇತ್ತು ಅಂತಕ್ಕಂಥದ್ದು ಇವತ್ತು ಇದು ನೋಡ್ಬೋದು. ಕನಕನ ಕಿಂಡಿ ಅದೇ ರೀತಿ ಉಡುಪಿದು, ಆಮೇಲೆ ಪಂಡರನಾಥಂದು ಚೌಕೋಬನ್ ಕಥೆ ಕೇಳಿರ್ಬೋದು. ಈ ಥರ ಸಂತ ಚೌಕೋಬ, ಆ ಥರ ಅನೇಕ ಶ್ರೇಷ್ಠರು ಅದು ಮೇಲ್ವರ್ಗದ ದೇವರುಗಳನ್ನು ತನ್ನ ವಶಕ್ಕೆ ಪಡಿತಕ್ಕಂಥ ಶಕ್ತಿ ಕೂಡ ಇವ್ರ ಹತ್ರ ಇತ್ತು ಅಂತಕ್ಕಂಥ ನಾವು ಭಾವನೆಯನ್ನು ನಮ್ಮನ್ನು ಕಾಡ್ತದೆ. ಯಾಕಂದ್ರೆ ಆ ಒಂದು ಅಷ್ಟು ಭಕ್ತಿ ಇವ್ರ ಹತ್ರ ಇತ್ತು, ಅಷ್ಟು ಭಕ್ತಿ ಶ್ರದ್ಧೆಯಿಂದ ಶ್ರದ್ಧೆ ಮಾಡ್ತಾ ಇದ್ರು. ಜೊತೆಯಲ್ಲಿ ಸಮಾಜ ಜಾಗೃತಿ ಮಾಡ್ತಕ್ಕಂಥ ಕೆಲಸ ಕೂಡ ಮಾಡ್ತಿದ್ರು. ಇವತ್ತು ಅವ್ರ ವಿಚಾರಗಳು ಇವತ್ತು ಸಾವಿರಾರು ವರ್ಷಕ್ಕೆ ಪ್ರಸ್ತುತ ಆಗಿರ್ತದೆ. ಅದಕ್ಕೆ ನಾವೆಲ್ಲರೂ ಸೇರಿಕೊಂಡು ಇವತ್ತು ಕನಕದಾಸರ ಜಯಂತಿ ನಾವೆಲ್ಲರೂ ಆಚರಣೆ ಮಾಡ್ತಾ ಇದ್ದೀವಿ. ಮುಂದೆ ಬರೋ ದಿನದಲ್ಲಿ ಇದು ವಿಭಿನ್ನವಾಗಿ ಮಾಡೋಣ. ಯಾಕಂದ್ರೆ ಇದು ಶುರುವಾತಾಗ್ಯದ. ನಾವು ಮುಂದೆ ಬರೋ ದಿನದಾಗ ಆ ದೊಡ್ಡ ಮಟ್ಟದಾಗ ವಿಭಿನ್ನವಾಗಿ ಮಾಡೋಣ, ನಮ್ಮ ಎಲ್ಲ ಶೋಷಿತರು ಸೇರ್ಕೊಂಡು ಮಾಡೋಣ ಅಂತ ಹೇಳ್ತಾ ನಾನು ಮಾತಾಡಲು ಅವಕಾಶ ಮಾಡಿಕೊಟ್ಟಂತ ತಮಗೆಲ್ಲರಿಗೊಂದು ದಲಿತ ಸಂಘಟನೆಗಳ ಒಕ್ಕೂಟ ವತಿಯಿಂದ ಹಾಗೂ ಸಂವಿಧಾನ ಸಂರಕ್ಷಣಾ ಸಮಿತಿ ಅಲ್ಲದೇ ಎಲ್ಲ ಪ್ರಗತಿಪರರು, ಬೇರೆ ಬೇರೆ ಸಮುದಾಯದ ಮುಖಂಡರುಗಳು ಸೇರಿಕೊಂಡು ನಿನ್ನೆ ನಾನು, ರಮೇಶ್ ಡಾಕುಳ್ಗಿ ಅವರು, ಬಾಬು ಪಾಸ್ವಾನ್ರವರು, ದೀನೇ ಅವರು ಮತ್ತು ನೀಲ್ಕಟ್ಟಿ ಅವರು ಚರ್ಚೆ ಮಾಡಿದೆ. ಇಮಿಡಿಯೇಟಾಗಿ ನಾನು ಬೆಂಗಳೂರಲ್ಲಿದ್ದೆ. ಅರ್ಜೆಂಟಾಗಿ ಕಾರ್ಯಕ್ರಮ ಮಾಡಬೇಕಂದ್ರೆ ನಂದು ಸರ್ಕಾರದಿಂದ ಕಾರ್ಯಕ್ರಮ ನಡೀತಾ ಇರ್ತದೆ. ಆದರೆ ಬಸವನ ಭೂಮಿ, ಸೂಫಿ ಸಂತರ ನಾಡು ಬೀದರ್ನಿಂದ ಒಂದು ರಾಜ್ಯಕ್ಕೆ ಸಂದೇಶ ಕೊಡಬೇಕಾಗಿದೆ. ಅದು ಹೇಗೆ ರಾಜ್ಯದಲ್ಲಿ ದಲಿತ ಸಂಘಟನೆಗಳ ಐಕ್ಯ ಹೋರಾಟ ಸಮಿತಿಯ ನೇತೃತ್ವದಲ್ಲಿ ಎಲ್ಲ ಮಹಾಪುರುಷರ ಕಾರ್ಯಕ್ರಮಗಳು ಇರ್ಬೋದು, ಸಾಮಾಜಿಕ ಎಲ್ಲ ರೀತಿಯಿಂದ ಇವತ್ತು ರಾಜ್ಯದಲ್ಲಿ ಹಮ್ಮಿಕೊಂಡು ನಮ್ಮ ರಾಜ್ಯ ಮಟ್ಟದ ಮುಖಂಡರು ಮಾಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ನಾವು ಸಹ ಬೀದರ್ನಿಂದ ಈ ಒಂದು ಹೊಸ ಕ್ರಾಂತಿಯನ್ನು ಪ್ರಾರಂಭ ಮಾಡೋಣ ಅಂತ ಹೇಳಿದ ತಕ್ಷಣ ನಾವು ಬರೀ ಒಂದು 10-20 ಜನ ಸೇರಿಕೊಂಡು ಮಾಡಬೇಕಂತಿದ್ದೇವೆ. ಇಲ್ಲಿ ನೋಡಿದ್ರೆ ನೂರಾರು ಜನ ಸೇರಿರಿ ಇವತ್ತು. ಹಾಗಾಗಿ ನಾನು ಮೊದಲನೇದಾಗಿ ಈ ಕನಕದಾಸರ ಜಯಂತಿಯ ಸಂದರ್ಭದಲ್ಲಿ ತಮ್ಮೆಲ್ಲ ಬೀದರ್ ಜಿಲ್ಲೆಯ ಸಂಘಟನೆಕಾರರಿಗೆ ನಾನು ಅಭಿನಂದಿಸ್ತೇನೆ ಬಂಧುಗಳೇ. ಯಾಕೆಂದರೆ ಈಗ ತಾನೇ ಬಸವರಾಜ ಮಾಳ್ಗೆ ಅವರು ಮಾತನಾಡಿದ್ದಾರೆ, ಡಾಕುಳ್ಗಿ ಅವರು ಮಾತಾಡಿದ್ದಾರೆ, ಮನ್ನಾನ್ ಸೇಠು, ಜಾಗೀರ್ದಾರ್ ಅವರು ಮತ್ತು ಪಾಸ್ವಾನ್ ಅವರು ಹೇಳೋದು ಉಚ್ಚ. ಎಲ್ಲರೂ ಒಮ್ಮನಸ್ಸಿನಿಂದ ಮುಂದೆ ಬರ್ತಕ್ಕಂಥ ದಿನದಲ್ಲಿ ಎಲ್ಲ ಶರಣರ ಮತ್ತು ಅದು ವಿಶೇಷವಾಗಿ ಸಾಮಾಜಿಕ ಹೋರಾಟಗಾರರ ನೆಲೆಯಾದಂಥ ಬೀದರ್ ಜಿಲ್ಲೆಯಲ್ಲಿ ಒಂದು ವಿನೂತನ ಪ್ರಯೋಗ ಮಾಡಿದ್ರೆ ಅದು ರಾಜ್ಯಕ್ಕೆ ಸಂದೇಶ ಹೋಗ್ತದೆ. ಆ ಸಂದೇಶ ಇವತ್ತು ನಾವಿಲ್ಲಿ ಪ್ರಾರಂಭ ಮಾಡಿದ್ದೀವಿ ಅಂತ ಹೇಳಿ ತಾವೆಲ್ಲರೂ ಬಂದಿದ್ದೀರಿ. ಆದರೆ ಒಂದು ಅವರು ದಾಸರ ಒಂದು ಅವರು ಏನು ಸಾಹಿತ್ಯದಲ್ಲಿ ಅವರು ಕುಲವೆಂದು ಹೊಡೆದಾಡಬೇಡಿ, ಸಾಯಬೇಡಿರಿ ಹುಚ್ಚಪ್ಪಗಳ ಹೆಂಗೆ ಹೇಳ್ತಾರೆ ಆಗೊತ್ತಿನ ಭಾಷೆದಲ್ಲಿ. ಹುಚ್ಚೂರು ಇವತ್ತೆಲ್ಲ ಭಾಳ ಸ್ಟ್ಯಾಂಡರ್ಡ್ ವರ್ಡ್ ಅದ. ಆಗೊತ್ತಿನ ನಮ್ಮ ನಾಡ ನುಡಿಯ ಭಾಷೆದಲ್ಲಿ ಹೇಳ್ತಾರೆ, ಕುಲವೆಂದು ಹೊಡೆದಾಡಿ ಸಾಯಬೇಡಿರಿ ಹುಚ್ಚಪ್ಪಗಳರ. ಆತ್ಮ ಯಾವ ಕುಲ, ಜೀವ ಯಾವ ಕುಲ, ಗಾಳಿ ಯಾವ ಕುಲ, ನೀರು ಯಾವ ಕುಲ, ಅನ್ನ ಯಾವ ಕುಲ ಎಂದು ದಾಸ ಶ್ರೇಷ್ಠರು ತಮ್ಮ ಸಾಹಿತ್ಯದಲ್ಲಿ
ಈ ನಾಡಿಗೆ, ಈ ದೇಶಕ್ಕೆ ತಮ್ಮ ಸಾಹಿತ್ಯದಿಂದ ಅವತ್ತು 500 ವರ್ಷಗಳ ಹಿಂದೆ ಹೇಳಿದ್ರೂ ಸಹ ಇಂದು ಕೆಲವು ಕಿಡಿಗೇಡಿಗಳು, ಅದರಲ್ಲಿ ವಿಶೇಷವಾಗಿ ಇವತ್ತು ಬಸವರಾಜ ಮಾಳಿಗರು ಹೇಳಿದ್ರು, ಅದರಲ್ಲೂ ಹಿಂದುಳಿದ ಜಾತಿಯವರು ಅವರು ಇದರಿಂದ ಈಚೆ ಬರಬೇಕು, ಅದನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದ ಆಶೆಯಂತೆ ತಾವೆಲ್ಲರೂ ಅದರದ ಸೌಲಭ್ಯಗಳನ್ನು ಪಡಿಬೇಕು. ಮತ್ತು ಏನು ಗೊತ್ತಾ, ಸಂಜಯ್ ಜಾಗೀರ್ದಾರ್ ಹೇಳಿದರು, ಸ್ವಲ್ಪ ಕಮ್ಮಿ ಹೇಳಿದ್ದಾರೆ, ನಾನು ಸ್ವಲ್ಪ ಬಿಚ್ಚ ಹೇಳಬೇಕಾಯ್ತದ. ಯಾಕೆಂದ್ರೆ ಅವರೊಂದು ರಾಜ್ಯ ಮಟ್ಟದ ರಾಜಕೀಯ ಪಕ್ಷದಲ್ಲಿ ಒಂದು ಉನ್ನತ ಹುದ್ದೆದಲ್ಲಿದ್ದಾರೆ, ಮನ್ನಾನ್ ಸೇಟು ಅವರೆಲ್ಲರೂ. ನೀವು ಸಹ ಇವತ್ತು ನಮ್ಮ ಸಂವಿಧಾನಕ್ಕಾಗಲಿ, ಶೋಷಿತರ ಸಮಾಜಕ್ಕಾಗಲಿ ಯಾವ ಸಮುದಾಯದಲ್ಲಿ ನಾವು ಹುಟ್ಟಿದೆವೋ ಆ ಸಮುದಾಯದ ಪ್ರತಿನಿಧಿತ್ವ ಮಾಡೋರು ನಾವು ನುಡಿ ನಿರಂತರವಾಗಿ ನಾವು ಈ ಕೆಲಸ ಮಾಡೋಣ ಅಂತ ಹೇಳಿ ತಾವೆಲ್ಲರೂ ಬಂದಿದ್ದಕ್ಕಾಗಿ ಇನ್ನೊಮ್ಮೆ ವಂದಿಸುತ್ತಾ, ಮುಂದಿನ ದಿನಗಳಲ್ಲಿ ಇವತ್ತು ಹೇಳ್ದಂಗೆ ಶೋಷಿತ ಸಮುದಾಯಗಳು, ಹಿಂದುಳಿದ ಸಮುದಾಯದವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ಮಾಡಲೇಬೇಕು. ಯಾಕೆಂದರೆ ಪ್ರಪ್ರಥಮವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 341 ಏನೋ ಆರ್ಟಿಕಲ್ ಇದೆ, ಅದು ಅಗರ್ಸಿ ಯಾರಿಗಾರ ಕೊಟ್ಟರೆ ಪ್ರಪ್ರಥಮ ಅಂದ್ರೆ ಅದು ಈ ದೇಶದ ಎಲ್ಲ ಹಿಂದುಳಿದ ಜಾತಿಯವರಿಗೆ ಕೊಟ್ಟಾರಂತ ಹೇಳಿ ಅದನ್ನು ಮನಗಣಿಸಬೇಕಾಗಿದೆ. ಅದನ್ನು ಬಸವರಾಜ ಮಾಳಿಗೆ ಅವರು ಮತ್ತು ನಮ್ಮ ಇನ್ನುಳಿದ ಎಲ್ಲ ಮುಖಂಡರುಗಳು ಮಾಡ್ತಾರಂತ ಹೇಳಿ ಮತ್ತೊಮ್ಮೆ 537ನೇ ಶ್ರೇಷ್ಠ ಭಕ್ತ ಕನಕದಾಸರ ಜಯಂತಿಯ ಶುಭಾಶಯಗಳನ್ನು ಕೋರುತ್ತಾ ನನ್ನ ಮಾತು ಮುಗಿಸ್ತೇನೆ. ಮತ್ತು ಇನ್ನೊಮ್ಮೆ ನಾವು ಯಾವುದೇ ಒಂದು ಸಂದರ್ಭದಲ್ಲಿ ಯಾರೋ ನಾವು ಬಂದಾಗ ಮಾತಾಡ್ತಾ ಇದ್ದಿದ್ದೀವಿ, ಅಚಾನಕ್ಕಾಗಿ ಕೆಲವು ಮಾಡಬೇಕಾಗ್ತದೆ. ಹೋರಾಟವಾಗಲಿ ಯಾವುದೇ ಆಗಲಿ ತೀಕ್ಷ್ಣವಾಗಿ ನಾವು ಪ್ರತಿಕ್ರಿಯೆ ಕೊಡಬೇಕಾದಾಗ ಇವತ್ತು ನಮ್ಮ ಸೋಷಿಯಲ್ ಮೀಡಿಯಾ ಇದೆ, ಅದನ್ನು ಉಪಯೋಗಿಸ್ಕೊಂಡಾಗ ಇಷ್ಟು ಜನ ಬಂದಿರಿ. ಅದೇ ಒಂದು 2 ದಿನ ಮಾಡಿದ್ರೆ ಇಲ್ಲಿ ಜಾಗ ಸಾಲ್ತಿದ್ದಿಲ್ಲ. ಹಾಗಾಗಿ ಮತ್ತೊಮ್ಮೆ ತಮ್ಮೆಲ್ಲರಿಗೆ ಒಂದಿಸ್ತಕ್ಕ ಮಾತು ಮುಗಿಸ್ತೇನೆ. ಮತ್ತೊಮ್ಮೆ ಎಲ್ಲರೂ ಜೋರಾಗಿ ನಾವು ಬಿಹಾರ ರಾಜ್ಯದ ಪಟ್ನಾ ಬುದ್ಧಗಯ ಆಂದೋಲನಕ್ಕೆ ಭಾಗಿಯಾಗಿ ಬಂದಿದ್ದೆವು. ಭಾಳ ಪುಣ್ಯ ಕಾರ್ಯದಲ್ಲಿ ನಾವೆಲ್ಲ ಭಾಗಿಯಾಗ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ. ಮತ್ತು ಭಾಗಿಯಾಗಿನವ್ರಿಗೆ ಸಹ ಈಗಾಗಲೇ ರಾಷ್ಟ್ರ ಮಟ್ಟದಿಂದ ಒಂದು ಸಂದೇಶ ಬಂದಿದೆ. ಆಲ್ ಇಂಡಿಯಾ ಬುದ್ಧಿಸ್ಟ್ ಫೋರಮ್ ವತಿಯಿಂದ ನಡೀತಕ್ಕಂಥ ಈ ಒಂದು ಹೋರಾಟದಲ್ಲಿ ಈಗ ಕೆಲವರು ಹೊಸೊಬ್ಬರು ಬಂದಿದ್ದೀರಿ. ಬಿಹಾರ ಸರ್ಕಾರದಲ್ಲಿ 1949 ಒಂದು ಆ್ಯಕ್ಟ್ ಇದೆ, BTMC ಕಾಯ್ದೆ, ಅದು ಮಹಾಬೋಧಿ ಟೆಂಪಲ್ ಆ್ಯಕ್ಟನ್ನು ರದ್ದುಗೊಳಿಸಬೇಕಂತ ಹೇಳಿ ಸುಮಾರು ವರ್ಷಗಳಿಂದ ನಮ್ಮ ಎಲ್ಲ ಪೂಜ್ಯ ಭಿಕ್ಕು ಸಂಘದ ನೇತೃತ್ವದಲ್ಲಿ ಹೋರಾಟ ನಡೀತಾ ಇತ್ತು. ಆದರೆ ಇವಾಗ ಅದು ರಾಷ್ಟ್ರವ್ಯಾಪಿ ಹೋರಾಟವನ್ನು ವಿಸ್ತರಣೆ ಮಾಡಿ ಮೊನ್ನೆ 17 ಸೆಪ್ಟೆಂಬರ್ ಇದರಲ್ಲಿ ಸಾಕಷ್ಟು ನಮ್ಮ ಸೋದರರೆಲ್ಲ ತಾವೆಲ್ಲ ಬುದ್ಧಗಯ ಪಟ್ಟಣದಲ್ಲಿ ಬಂದಿರಿ. ಅಲ್ಲಿ ಲಕ್ಷ ಜನದಲ್ಲಿ ನಾವು ಸೇರಿ ಒಂದು ಶಾಂತಿ ಯಾತ್ರೆ ಮಾಡಿದ್ದೀವಿ. ಅದರ ಮುಂದುವರೆದ ಭಾಗವಾಗಿ ದೇಶದ ಸಂವಿಧಾನ ಜಾರಿಯಾದ ದಿನ 26ನೇ ನವೆಂಬರ್ದಂದು ಅಂದು ಸಾಯಂಕಾಲ ನಮ್ಮ ಅಂಬದಾಸ್ ಗಾಯಕರ ಒಂದು ದೊಡ್ಡ ಕಾರ್ಯಕ್ರಮ ಇರ್ತದೆ, ಅದರಲ್ಲೂ ಸಹ ನಾವು ಭಾಗಿಯಾಗಬೇಕಾಗ್ತದೆ. ಆದರೆ ಬೆಳಗ್ಗೆ ನಾವು ನಿಮ್ಮ ಸಂಘಟನೆಯಿಂದ ನಿಮ್ಮ ಲೆಟರ್ ಹೆಡ್ ಮೇಲೆ ನಾವು ನಿಮಗೆ ಒಂದು ಮನವಿಯನ್ನು ವಾಟ್ಸಪ್ದಲ್ಲಿ ಕೊಡ್ತೀವಿ. ನೀವು ನಿಮ್ಮ ಲೆಟರ್ ಹೆಡ್ ಮೇಲೆ ತಯಾರು ಮಾಡಿಕೊಂಡು ನಾವು ಸಮಯ ಮತ್ತು ಸ್ಥಳವನ್ನು ನಿಗದಿಪಡಿಸ್ತೇವೆ. ಅವತ್ತು ಎಲ್ಲರೂ ಸೇರಿಕೊಂಡು ಬೀದರ್ ಜಿಲ್ಲಾಧಿಕಾರಿಗಳಿಗೆ ಮನವಿ ನೀಡಬೇಕಾಗಿದೆ. ಅದರಲ್ಲಿ ವಿಶೇಷತೆ ಏನಂದರೆ ನೀವು ನಿಮ್ಮ ಲೆಟರ್ ಹೆಡ್ ಮೇಲೆ ತರಬೇಕು. ಇದು ಯಾವುದೇ ದಲಿತ ಒಕ್ಕೂಟದ ಮೇಲಲ್ಲ, ನಿಮ್ಮ ದಲಿತ ಸಂಘರ್ಷ ಸಮಿತಿ ಇರ್ಬೋದು, ದಲಿತ ಸೇನೆ ಇರ್ಬೋದು, ಭೀಮ್ ಆರ್ಮಿ ಇರ್ಬೋದು, ಯಾವುದೇ ಚಳವಳಿ ನಿಮ್ಮದು ಲೆಟರ್ ಹೆಡ್ಗಳಿದೆ ಅದರ ಮೇಲೆ ನಿಮ್ಮ ಪದಾಧಿಕಾರಿಗಳು ಸಹಿ ಮಾಡಿದಂಥ ಮ್ಯಾಟ್ರ್ ಅಂತೂ ರೆಡಿ ಇದೆ. ನೀವು ನಿಮ್ಮ ತಾಲೂಕಾ ಕಚೇರಿಯಿಂದ ಕಳಿಸ್ಬೋದು, ತಹಶೀಲ್ದಾರ್ ಮುಖಾಂತರ, AC ಮುಖಾಂತರ. ಮತ್ತು ಬೀದರ್ ಜಿಲ್ಲೆಯಲ್ಲಿದ್ದಂಥ ಎಲ್ಲ ನನ್ನ ಸೋದರರು ಈ ಒಂದು ಪವಿತ್ರವಾದ, ಏಕೆಂದರೆ ನಮ್ಮ ಐತಿಹಾಸಿಕ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಧಮ್ಮವನ್ನು ನೀಡಿದ್ದಾರೆ. ಆ ಧಮ್ಮದ ಪುನರುಚ್ಚರಣೆಗಾಗಿ ಮತ್ತು ಬೌದ್ಧರ ಆಸ್ತಿಯನ್ನು, ಬೌದ್ಧರ ಪರಂಪರೆಯನ್ನು ಬೌದ್ಧರಿಗೆ ನೀಡಬೇಕಾಗಿದೆ. ಹಾಗಾಗಿ 26ನೇ ತಾರೀಕಿನಂದು ತಾವು ಹೆಚ್ಚಿನ ಸಂಖ್ಯೆಯಲ್ಲಿ ಇದರಲ್ಲಿ ರಾಜಕೀಯ, ಇದರಲ್ಲಿ ಸಂಘಟನೆ ಅಲ್ಲ, ಬಾಬಾ ಸಾಹೇಬರು ನಮಗೆ ಧಮ್ಮ ಕೊಟ್ಟಿದ್ದಾರೆ. ನಾನು ಇನ್ನುಳಿದ ಎಲ್ಲ ಅನ್ಯ ಧರ್ಮೀಯವರಿಗೂ ಸಹ, ನಾನು ಅಲ್ಪಸಂಖ್ಯಾತರ ಧರ್ಮೀಯವರಿಗೆ, ಹಿಂದುಳಿದ ಧರ್ಮೀಯವರಿಗೂ ಸಹ ನಾನು ವಿನಂತಿಸಿಕೊಳ್ಳುತ್ತೇನೆ. ನೀವು ಸಹ ಈ ಒಂದು ಪವಿತ್ರ ಕಾರ್ಯಕ್ಕೆ ಕೈ ಜೋಡಿಸಿ ಅಂದಿನ ಏನು ಮೆಮೊರಂ ಕೂಡ ಶಾಂತಿ ರೀತಿಯಿಂದ ತಾವೆಲ್ಲರೂ, ನಾನು ಎಲ್ಲ ವಾಟ್ಸಪ್ ಗ್ರೂಪಲ್ಲಿ ಆ ಮ್ಯಾಟ್ರನ್ನು ಈಗಾಗಲೇ ಬಂದಿದೆ. ಮತ್ತೊಮ್ಮೆ ಇನ್ನೊಮ್ಮೆ ನಿಮ್ಮ ಪರ್ಸನಲ್ ಎಲ್ಲ ಸಂಘಟನೆದವರಿಗೆ ನಾನು ಕಳಿಸ್ತೀನಿ. ನೀವು ಅದರಲ್ಲಿ ಪ್ರಿಂಟ್ ತೆಕ್ಕೊಂಡು ನಿಮ್ಮ ಸಂಘಟನೆ ಹೆಸರು ಮತ್ತು ನಿಮ್ಮ ಸಹಿಯನ್ನು ಮಾಡಿ ಅಂದು ಜಿಲ್ಲಾಧಿಕಾರಿ ಕೊಡಬೇಕಾಗಿದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಇದನ್ನು 5-6 ದಿವಸ ಟೈಮ್ ಇದೆ. ತಾವು ಇದನ್ನು ಪ್ರಚಾರ ಮಾಡಬೇಕು, ಪ್ರಸಾರ ಮಾಡಬೇಕು. ನಾನು ಮಾಧ್ಯಮದವರಿಗೂ ಸಹ ವಿನಂತಿಸಿಕೊಳ್ಳುತ್ತೇನೆ. ಬೀದರ್ ಜಿಲ್ಲೆಯ ಎಲ್ಲ ಮಾಧ್ಯಮ ಬಾಂಧವರು ಈ ನಮ್ಮ ಬುದ್ಧಗಯ ಆಂದೋಲನದ ಎಲ್ಲ ಚಳವಳಿಗೆ ತಾವು ಸಹಕಾರ ನೀಡಬೇಕಂತ ಕೇಳ್ಕೊಂಡು ನಾನು ಮಾತು ಮುಗಿಸ್ತೇನೆ. ಜೈ ಭೀಮ್, ನಮೋ ಬುದ್ಧಾಯ, ಜೈ ಭಾರತ್. ಅಂತ ಕರ್ನಾಟಕ ದಲಿತ ರಕ್ಷಣಾ ವೇದಿಕೆಯ ಜಿಲ್ಲಾಧ್ಯಕ್ಷನಾಗಿ ತಮ್ಮೆಲ್ಲರಿಗೆ ವಿನಯಪೂರ್ವಕವಾಗಿ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೇನೆ. ಸುಮಾರು 17 ವರ್ಷದಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವೃತ್ತದಲ್ಲಿ ಸಂವಿಧಾನ ಅಂಗೀಕಾರ ದಿನಾಚರಣೆ ನಿಮಿತ್ತವಾಗಿ ಬೃಹತ್ ಬಹಿರಂಗ ಸಭೆ ಹಾಗೂ ಭೀಮಗೀತೆಗಳ ಕಾರ್ಯಕ್ರಮ ಇಟ್ಕೊಂಡಿದ್ದೇವೆ. ಈ ಬೃಹತ್ ಬಹಿರಂಗ ಸಭೆಯ ಉದ್ಘಾಟನೆಯನ್ನು ನಮ್ಮ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ
ಸನ್ಮಾನ್ಯ ಈಶ್ವರ್ಜಿ ಖಂಡ್ರೆ ಉದ್ಘಾಟಿಸಲಿದ್ದಾರೆ ಮತ್ತು ಅದರಲ್ಲಿ ವಿಶೇಷವಾಗಿ ಪೌರಾಡಳಿತ ಸಚಿವರು ಭಾಗವಹಿಸ್ತಾ ಇದ್ದಾರೆ ಮತ್ತು ಎಲ್ಲ ನಮ್ಮ ರಾಜಕೀಯ ಪಕ್ಷದ ಮುಖಂಡರುಗಳು ಈ ಕಾರ್ಯಕ್ರಮದ ಭಾಗವಹಿಸ್ತಾ ಇದ್ದಾರೆ. ಈ ಕಾರ್ಯಕ್ರಮದ ವಿಶೇಷ ಉಪನ್ಯಾಸಕರಾಗಿ ಗುಲ್ಬರ್ಗಾ ವಿಶ್ವವಿದ್ಯಾನಿಲಯದ ಪ್ರೊಫೆಸರ್ ಸುನಿಲ್ ಟೇಂಗ್ಳೆ ಅಂತ ಹೇಳ್ಬಿಟ್ಟು ಅವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೇಲೆ ಒಂದು ಡಾಕ್ಟರೇಟ್ ಮಾಡಿ ಅವರಿಗೆ ಡಾಕ್ಟರೇಟ್ ಪದವಿ ಸಿಕ್ಕಿದೆ. ಅವರು ವಿಶೇಷ ಉಪನ್ಯಾಸಕರಾಗಿ ಬರ್ತಾ ಇದ್ದಾರೆ. ಮತ್ತು ಅದಾದ ನಂತರ ಮತ್ತು 3 ಗಣ್ಯರಿಗೆ ನಾವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಮಾಜ ಸೇವಾ ರತ್ನ ಪ್ರಶಸ್ತಿ ಕೂಡ ಪ್ರತಿ ವರ್ಷ ನಾವು ಮಾಡ್ತಾ ಇದ್ದೀವಿ. ಅದರಲ್ಲಿ ವಿಶೇಷವಾಗಿ ಮನ್ನಾನ್ ಶೇಟ್ ಆಗಿರ್ಬೋದು, ನಮ್ಮ ಬೆಲ್ಲರ್ ಸರ್ ಆಗಿರ್ಬೋದು, ಮಾಳಿಗೆ ಸರ್ ಆಗಿರ್ಬೋದು, ಪಾಸ್ವಾಂಜಿ ಆಗಿರ್ಬೋದು, ಬೌದ್ಧಿ ಆಗಿರ್ಬೋದು, ಸೂರ್ಯವಂಶಿ ಆಗಿರ್ಬೋದು, ಜಯನಂದ್ರ ವೇಕಂಬೇಕರ್ ಆಗಿರ್ಬೋದು, ಇಂಥ ಎಲ್ಲ ಸಮಾಜದಲ್ಲಿ ತೊಡಗಿಕೊಂಡಂಥ ಎಲ್ಲರಿಗೂ ನಾವು ಸನ್ಮಾನ ಮಾಡಿದ್ದೀವಿ. ಈ ಸಲ ಕೂಡ 3 ನಾವು ಸನ್ಮಾನ ಮಾಡ್ತಾ ಇದ್ದೀವಿ. ಮತ್ತು ಅದಾದ ಮೇಲೆ ನಾಗ್ಪುರದ ಸುಪ್ರಸಿದ್ಧ ಮಹಾರಾಷ್ಟ್ರದ ಗಾಯಕರಾಗಿರ್ತಕ್ಕಂತಹ ವಿಕಾಸ್ ರಾಜ ಅವರಿಂದ ಭೀಮಗೀತೆಗಳ ಕಾರ್ಯಕ್ರಮ ಇದೆ. ಅದಕ್ಕೆ ತಾವೆಲ್ಲರೂ ದಯವಿಟ್ಟು ತಾವು ಮತ್ತು ತಮ್ಮ ಸಹಕುಟುಂಬದೊಂದಿಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಮಗೆಲ್ಲರಿಗೂ ವಿನಯಪೂರ್ವಕವಾಗಿ ನಾನು ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಧನ್ಯವಾದಗಳು. ಜೈ ಭೀಮ್, ಜೈ ಭಾರತ್, ಜೈ ಸಂಘ.